ಸ್ವಾಗತ ಈ ನಿಮ್ಮ ಮೌನದ ಕವಿತೆಗೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಡಾಕ್ಟರ್ ಕೆ ಶಿವರಾಮ ಕಾರಂತವರು ಬರೆದಿರುವ ಸಾಲುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿರುವೆ. ದಯವಿಟ್ಟು ಮೊದಲನೇ ಸಲ ನಮ್ಮ ಚಾನಲ್ ವಿಸಿಟ್ ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಈ ಕ್ಷಣವೇ ಶುರು ಮಾಡೋಣ. ಮನುಷ್ಯ ಬೆಳೆಯುವುದು ಯಾರ ಆಶೀರ್ವಾದದಿಂದಲೂ ಅಲ್ಲ, ಸ್ವಪ್ರಯತ್ನದಿಂದ, ಯಾವ ಹರಕೆಯಿಂದಲೂ ಅಲ್ಲ, ತನ್ನ ನುಡಿಗಳಿಂದ. ನಾವು ಎನ್ನುವ ಉಪದೇಶಕ್ಕೂ ನಮ್ಮದೇ ಜೀವನಕ್ಕೂ ಯಾವ ಸಂಬಂಧವೂ ಇಲ್ಲದೆ ಹೋದರೆ ಆಗ ನಮ್ಮ ಮಾತಿಗೆ ಬೆಲೆ ಬಾರದು. ಹೃದಯದಿಂದ ಹೊರಡುವ ಮಾತು ಮಾತ್ರವೇ ಹೃದಯವನ್ನು ಒಗ್ಗಬಹುದಂತೆ. ಇನ್ನೊಬ್ಬರ ಹುಚ್ಚುತನ ನಮಗೆ ಕಾಣಿಸುವಷ್ಟು ಸುಲಭವಾಗಿ ನಮ್ಮ ಹುಚ್ಚುತನ ನಮಗೆ ಕಾಣಿಸದು. ನನ್ನ ದೃಷ್ಟಿಯಲ್ಲಿ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಪಾಲಿಗೆ ಬಂಧುಗಳಿಗಿಂತ ಸ್ನೇಹಿತರ ಹತ್ತಿರ ಎದ್ದು ಕಾಣಿಸುತ್ತದೆ. ನಮ್ಮ ದೇಶ ನಮ್ಮದೇನೇ ನಿಜ, ಆದರೆ ನಾವು ಅಲ್ಪರಾಗಿದ್ದಷ್ಟು ಕಾಲ ಸ್ವತಂತ್ರರಾಗಿದ್ದರೂ ಕೂಡ ನಮ್ಮ ದೇಶ ದೊಡ್ಡದಾಗುವುದು ಕಷ್ಟ. ತನ್ನ ಮನೆಯಲ್ಲಿ ಚೆಲುವನ್ನು ಗುರುತಿಸಲಾರದವ ಲೋಕದ ಸೌಂದರ್ಯವನ್ನು ಮೆಚ್ಚಲು ಸಮರ್ಥನಾಗುವುದು ಕಷ್ಟವೇ ಸರಿ. ಬದುಕು ಪೂರ್ಣ ಸಿಹಿಯೂ ಅಲ್ಲ, ಪೂರ್ಣ ಕಹಿಯೂ ಅಲ್ಲ. ಅವುಗಳು ವಿವಿಧ ಪ್ರಮಾಣದ ಪಾಕ. ಕಹಿಯನ್ನು ಸಹಿಸುವ ಶಕ್ತಿಗಳಿಗಿದ್ದಂತೆ ಜೀವನ ಮತ್ತಷ್ಟು ಬಲಗೊಳ್ಳುತ್ತದೆ. ಕಹಿ ಅನುಭವದಿಂದ ಸಿಹಿಗೆ ಮತ್ತಷ್ಟು ಕಳೆಯಿದೆ. ನಮ್ಮ ಸ್ವಾರ್ಥವೇ ನಮ್ಮ ಅಳತೆಯ ಕೋಲು. ನಮ್ಮ ಸುಖ ದುಃಖ ಲಾಭ ನಷ್ಟಗಳ ದೃಷ್ಟಿಯೇ ಬಳಸುವ ತೂಕದ ಕಲ್ಲುಗಳು. ಇತರರು ನಮಗೆ ಒಳ್ಳೆಯವರಾಗಿ ಕಾಣಿಸುವುದು ಬಿಡುವುದು ಇವುಗಳಿಂದಲ್ಲವೇ ಬದುಕಿನಲ್ಲಿ ಪರಮಾವಧಿಯ ತೃಪ್ತಿಯನ್ನು ಕೊಡಬಲ್ಲದು. ಒಂದೇ ಒಂದು, ತಾನು ಸರಿಯಾಗಿ ನಡೆದಿದ್ದೇನೆ ಎಂಬ ಆತ್ಮವಿಶ್ವಾಸ. ಎಷ್ಟೋ ಬಾರಿ ಅಳುವೆಂಬುದು ನಗುವಿಗಿಂತಲೂ ಸುಖದ ವಸ್ತು. ಎದೆಯ ಭಾರವನ್ನು ಅದು ಇಳಿಸಿದಷ್ಟು, ಮನಸ್ಸಿನ ಕಲ್ಮಶವನ್ನು ಅದು ತೊಳೆದಷ್ಟು, ಪಾಪವನ್ನು ಕಿತ್ತು ಅದು ಶುಚಿ ಮಾಡಿದಷ್ಟು ತೀರ್ಥ ಪ್ರಸಾದಗಳು ಮಾಡಲಾರವು. ವಾದ ಮಾಡುವ ಮನಸ್ಸಿಗೆ ವಾದಿಸುವುದು ಮುಖ್ಯವಾಗಬಾರದು. ತರ್ಕದಲ್ಲಿ ಗೆಲ್ಲಬೇಕಾದುದು ಮುಖ್ಯವಲ್ಲ, ತರ್ಕದಿಂದ ಸತ್ಯಾಂಶ ತಿಳಿಯಬೇಕಾದುದು ಮುಖ್ಯ. ದುಃಖದ ಸ್ಮರಣೆಗಳಿಂದ ಜೀವನ ಜೀವಂತ ನರಕವಾಗಬಾರದು ಎಂಬುದಕ್ಕೆ ಮರವೇ ಎಂಬುದನ್ನು ಅನುಗ್ರಹ ಮಾಡಿದ ನಿಸರ್ಗ. ಆ ಬಸರಿ ಕಟ್ಟೆಯಲ್ಲಿ ಹುಟ್ಟಿ ಬೂದಿ ಕಟ್ಟೆಯಲ್ಲಿ ಮುಗಿಯುವ ಮೊದಲು ನಾವು ಓಡಾಡಿಕೊಂಡಿರುವ ಕಟ್ಟೆ ಬಾಳಿನ ಕಟ್ಟೆಯಲ್ಲವೇ? ಬದುಕನ್ನು ಕೇವಲ ಲಾಭ ನಷ್ಟಗಳ ಎಣಿಕೆಯಿಂದ ಅಳೆಯುವುದರಿಂದ ಬದುಕು ಸೊರಗೀತೆ ಹೊರತು ಸೃಷ್ಟಿಗೊಳ್ಳಲಾರದು. ನಾವು ಬದುಕಿನ ನಾಳೆಯ ಎಂದರೆ ಪರಲೋಕದ ಚಿಂತೆಯನ್ನು ಹೊತ್ತವನಲ್ಲ, ಇಹವೇ ನನ್ನೆಲ್ಲ ಸಾಧನೆಗಳ ರಂಗಸ್ಥಳ. ಮನುಷ್ಯ ಮಾನವ ಕುಲದ ಹಿತಕ್ಕಾಗಿ ಮಾತ್ರವಲ್ಲ, ಎಲ್ಲ ಜೀವಿಗಳ ಹಿತಕ್ಕಾಗಿಯೂ ಬಾಳುವ ರೀತಿಯನ್ನು ಕಲಿತರೆ ಆಗ ನಾವು ನಾಗರಿಕತೆಯ ಹೊಸ್ತಿಲನ್ನು ದಾಟಿದ ಮನುಷ್ಯರೆನ್ನಿಸುತ್ತೇವೆ. ಕೈ ಮುಗಿದು ಕೇಳುವುದು ಏನಿದೆ, ಜೀವನವೇ ಒಂದು ಉಡುಗೊರೆಯಲ್ಲವೇ? ದೇವರಿಗೆ ಅವತಾರ ಕೊಟ್ಟವರು ನಾವು ಮತ್ತು ನಮ್ಮ ಬುದ್ಧಿ. ನಾವು ತಿಳಿದುಕೊಂಡಿದ್ದೇ ಸತ್ಯ. ಇನ್ನೊಬ್ಬರ ಸುಳ್ಳು ನಮ್ಮ ದೇವರೇ ದೊಡ್ಡವನು, ಇನ್ನೊಬ್ಬರದು ಕೀಳು ಎಂದು ಕಚ್ಚಾಡುವುದರಲ್ಲಿಯೇ ಜನರ ಆಯುಷ್ಯ ಕಳೆಯಿತು. ಇಂದಿರುವ ನಾಳೆ ಇಲ್ಲವಾಗುತ್ತೇನೆ ಎಂಬ ಮಾತು ತೀರಾ ನಿಜ. ಆದರೆ ಇರುವಷ್ಟು ದಿನ ಒಳ್ಳೆಯ ರೀತಿಯಲ್ಲಿ ಇದ್ದು ನಂತರ ಸತ್ತ ತಣ ಜನತೆಯ ನೆನಪಿನಲ್ಲಿ ಉಳಿದು ಎಂಥ ಹಿರಿಯ ಬದುಕು ಅನಿಸುವ ಬಾಳ್ವೆ ಎಷ್ಟೋ ಜನರ ಪಾಲಿಗಿದ್ದೀತು. ಸ್ನೇಹಿತರೆ, ಇದು ನಮ್ಮ ಡಾಕ್ಟರ್ ಕೆ ಶಿವರಾಮ ಬರೆದಿರುವ ಒಂದೆರಡು ಸಾಲುಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಇದೇ ರೀತಿ ನಮ್ಮ ಕನ್ನಡ ಕವಿಗಳ ಸಾಹಿತ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ದಯವಿಟ್ಟು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.